ಭಾರತೀಯ ಪರಿವರ್ತನಾ ಸಂಘ ರಾಜ್ಯಾಧ್ಯಕ್ಷ ಹಾಗೂ ವಕೀಲ ಪ್ರೊಫೆಸರ್ ಹರಿರಾಮ್ ಎ ಅವರ 49ನೇ ಹುಟ್ಟುಹಬ್ಬವನ್ನು ಪಾವುಗಡ ಪಟ್ಟಣದಲ್ಲಿ ಸರಳವಾಗಿ ಆಚರಿಸಲಾಯಿತು. ಪಟ್ಟಣದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಹುಟ್ಟುಹಬ್ಬದ ಆಚರಣೆ ನಡೆಸಿದ ಬಳಿಕ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಭಿಮಾನಿಗಳು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಹಲವರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ರು. ಅಲ್ಲದೆ ಆಸ್ಪತ್ರೆಯಲ್ಲಿದ್ದ 100ಕ್ಕೂ ಹೆಚ್ಚು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಕಳೆದ 4 ವರ್ಷಗಳಿಂದ ಪಾವಗಡದಲ್ಲಿ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿರೋ ಪ್ರೊಫೆಸರ್ ಹರಿರಾಮ್ ರವರು ವಿವಿಧ ತರಬೇತಿ ಶಿಬಿರಗಳ ಮೂಲಕ 100 ಯುವಕರಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸುವುದರ ಜೊತೆಗೆ ಹೊಸ ನಾಯಕತ್ವವನ್ನು ಬೆಳೆಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಅಭಿಮಾನಿಗಳು ತಿಳಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ತನು ಮನ ಧನ ಅರ್ಪಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರೊಫೆಸರ್ ಹರಿರಾಮ್ ರವರು ಪಾವುಗಡ ತಾಲೂಕಿನಲ್ಲಿ ಇನ್ನೂ ರಕ್ತ ನಿಧಿ ಘಟಕ ಇಲ್ಲದಿರೋದು ವಿಷಾದನೀಯ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೆ ನೂತನವಾಗಿ ಆಯ್ಕೆ ಆಗ್ತಾ ಇರೋ ಆರೋಗ್ಯ ಸಚಿವರು ಈ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ತಾಲೂಕಿನಲ್ಲಿ ರಕ್ತ ನಿಧಿ ಘಟಕ ಸ್ಥಾಪನೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಪಿಎಸ್ ಜಿಲ್ಲಾಧ್ಯಕ್ಷ ಕೆಂಚರಾಯ, ತಾಲೂಕು ಅಧ್ಯಕ್ಷ ಈರಣ್ಣ, ಮುಖಂಡರಾದ ಹನುಮಂತರಾಯಪ್ಪ ಸೇರಿದಂತೆ ಪದಾಧಿಕಾರಿಗಳು, ಕಾರ್ಯಕರ್ತರು, ಅಭಿಮಾನಿ ಬಳಗ ಉಪಸ್ಥಿತರಿದ್ದರು. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ನಮ್ಮ 2ನೇ ಬಾರಿ ಇಲ್ಲಿ ನಾವು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಮಾಡ್ತಾ ಇರೋದು. ಇಲ್ಲಿ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಈಗ ರಕ್ತ ಕೊಟ್ಟಿದ್ದೀವಿ ಇಲ್ಲಿ. ಆದರೆ ನಮಗೀಗ ಮತ್ತೆ ಗೊತ್ತಾದಂಥ ವಿಷಯ ಏನಪ್ಪ ಅಂದರೆ, ಇಲ್ಲಿ ತಗೊಂಡಿರ್ತಕ್ಕಂಥ ರಕ್ತವನ್ನು ಸ್ಟೋರ್ ಮಾಡಲಿಕ್ಕೆ ಯಾವುದೇ ಬ್ಲಡ್ ಬ್ಯಾಂಕ್ ಇಲ್ಲ. ಸೊ ಒಂದು ಸುಮಾರು 2.5-3 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ತಾಲೂಕಿನಲ್ಲಿ ಮತ್ತೆ ಈಗ ತಗೊಂಡು ಹೋಗ್ತಾರೆ. ಆದರೆ ಮತ್ತೆ ಇಲ್ಲೇನಾದ್ರು ಬೇಕು ಅಂದಾಗ ಮತ್ತೆ ತುಮಕೂರಿನಿಂದ ತರಬೇಕಾಗ್ತದೆ. ಹಾಗಾಗಿ ಸಮಸ್ಯೆ ಇದೆ. ಹಾಗಾಗಿ ನನಗನ್ಸುತ್ತೆ DH ಅವರು ಮತ್ತೆ ಸಂಬಂಧಪಟ್ಟಂತೆ ಎಲ್ಲ ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಎಲ್ಲರೂ ಕೂಡ, ಅದರಲ್ಲೂ ತಾಲೂಕು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತು ತಾಲೂಕು ಮಟ್ಟದಲ್ಲಿ ಪಾವಗಡದಲ್ಲೂ ಕೂಡ ಒಂದು ಬ್ಲಡ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಮುಂದೆ ಬರ್ತಕ್ಕಂಥ ಆರೋಗ್ಯ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು, ಸರ್ಕಾರ ಕೂಡ ಗಮನ ಹರಿಸಬೇಕು. ಯಾಕಂದರೆ ಇದು ಮೊದಲನೇದಾಗಿ ಪಾವಗಡ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕು. ಇದು ಎಲ್ಲ ಸರ್ಕಾರದ ಏನೇನೋ ಕ್ರೈಟೀರಿಯಾ ಎಲ್ಲದರಲ್ಲೂ ಕೂಡ ಹಿಂದುಳಿದಿರ್ತಕ್ಕಂಥದ್ದು. ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಪೌಷ್ಟಿಕ ಆಹಾರ ಎಲ್ಲದರಲ್ಲೂ ಕೂಡ ಹಿಂದುಳಿದಿರ್ತಕ್ಕಂಥ ತಾಲೂಕು. ಹಾಗಾಗಿ ಈ ತಾಲೂಕಿಗೆ ಒಂದಿಷ್ಟು ಆದ್ಯತೆಯನ್ನು ಕೊಟ್ಟು ಇಲ್ಲಿ ಬ್ಲಡ್ ಬ್ಯಾಂಕು ಮತ್ತು ಬಹಳ ಮುಖ್ಯವಾಗಿ ಈ ಆಸ್ಪತ್ರೆಯಲ್ಲೂ ಕೂಡ ಇನ್ನೊಂದಿಷ್ಟು ಸೌಕರ್ಯಗಳನ್ನು ಕೊಡಬೇಕಾಗಿದೆ. ಸೊ ಎಲ್ಲವನ್ನ ಪೂರೈಸಿ ಇಲ್ಲಿ ಪಾವಗಡದ ಜನತೆಗೆ ಒಂದು ಉತ್ತಮವಾದಂಥ ಆರೋಗ್ಯ ವ್ಯವಸ್ಥೆಯನ್ನು ಕೊಡುವಂಥದ್ರಲ್ಲಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕೆಲಸ ಮಾಡಬೇಕು ಅಂತ ಹೇಳಿ ನಾವು BPS ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ ಒತ್ತಾಯಿಸ್ತಾ